ನಾನು ಪ್ಯಾರಾಮೆಡಿಕಲ್ ಮಾಡ್ತಿರ್ಬೇಕಾರೆ ಒಂದ್ ಹುಡುಗಿ ಪರಿಚಯ ಆದ್ಲು ನನ್ಗೆ. ಇವಾಗ ನೀವು ವರ್ಕ್ ಮಾಡ್ತಾ ಇದ್ದೀರಾ, ಊರಲ್ಲಿದ್ದೀರಾ? ಈಗ ಬ್ರೋ ಊರಲ್ಲಿದ್ದೀನಿ ಬ್ರೋ. ನಿಮ್ಗೆ ಏಜ್ ಎಷ್ಟು? 22 ಬ್ರೋ. ಓಕೆ ಓಕೆ, ಹೇಳಿ ಇವಾಗ. ಒಂದ್ ಪ್ಯಾರಾಮೆಡಿಕಲ್ ಅಲ್ಲಿ ಪರಿಚಯ ಆಯ್ತಾ? ಪರಿಚಯ ಆಯ್ತು ಬ್ರೋ. ಹಾ. ಒಂದ್ ಪರಿಚಯ ಆಗಿ ತಿಂಗಳು 2 ತಿಂಗಳು ಮಾಮೂಲಿ ನಮ್ ಫ್ರೆಂಡ್ ಆಗಿ ಪರಿಚಯ ಆದ್ಲು ಬ್ರೋ. ನಮ್ ಫ್ರೆಂಡ್ಶಿಪ್ ಆಮೇಲೆ ಲವ್ ಆಗಿ ಓಕೆ. ಇದಾಯ್ತು ಬ್ರೋ. ಹ್ಮ್. ಆಮೇಲೆ ಚೆನ್ನಾಗೆ ನಡೀತಾ ಇತ್ತು. ಓಕೆ ಒಂದೂವರೆ ವರ್ಷ 2 ವರ್ಷ ಆಯ್ತು ಅನ್ಕೊಳ್ಳಿ. ಓಕೆ. ಆಮೇಲೆ ಇದ್ದಕ್ಕಿದ್ದಂತೆ ಏನಾಯ್ತು ಅಂತಾನೆ ಗೊತ್ತಿಲ್ಲ ಬ್ರೋ. ನಾನು ಮೊದ್ಲೇ ಹೇಳ್ದೆ, ನಾನು ಸ್ವಲ್ಪ ಹಳ್ಳಿಕರ್ ಸಂರಕ್ಷಕ ಅನ್ಬಿಟ್ಟು ಹ್ಮ್. ಲವ್ವೇ ಬೇಡ ಅಂತ ಇದ್ದೆ ಬ್ರೋ. ನನಗೆ ಮುಂಚೆಯಿಂದನೂ ಲವ್ ಬಗ್ಗೆ ನನ್ಗೆ ಇಂಟ್ರೆಸ್ಟೇ ಇರ್ಲಿಲ್ಲ. ಹ್ಮ್. ನಾನ್ 10th ಓದ್ಬೇಕಾರೆ ನಾನು ಊರಲ್ಲಿ ಇರ್ಬೇಕಾರೆ ಜಾಸ್ತಿ ಒಡಲಾಟ ದನಗಳ ಜೊತೆ ಇದ್ಬಿಟ್ಟು ಹ್ಮ್. ನನಗೆ ಲವ್ ಮೇಲೆ ಅಭಿಪ್ರಾಯನೇ ಇರ್ಲಿಲ್ಲ. ಲವ್ ಅಂದ್ರೆ ಬಿಡೋ ನನ್ಗೇನ್ ಮಾಡಕ್ಕೆ ಅಂತ ಇದ್ದೆ. ಅದ್ ಹೆಂಗಾಯ್ತು ಆಕಸ್ಮಿಕವಾಗಿ, ಅದ್ ಹೆಂಗಾಯ್ತು ಅನ್ನೋದೇ ಗೊತ್ತಿಲ್ಲ ಬ್ರೋ. ಹ್ಮ್. ಆಕಸ್ಮಿಕವಾಗಿ ಅದು ಹೇಗಾಯ್ತು ಏನು ಅಂತ ಅನ್ನೋದೇ ಗೊತ್ತಿಲ್ಲ ನನ್ಗೆ. ಓಕೆ. ಅವಳ ಮೇಲೆ ಪ್ರೀತಿ ಹೆಂಗ್ ಹುಡ್ತು ಅಂತಾನೂ ಗೊತ್ತಿಲ್ಲ. ಹಾ. ಸುಮಾರು ಜನ ನಾನು ಕಾಲೇಜ್ ಲೈಫಲ್ಲೆಲ್ಲ ಪ್ರಪೋಸ್ ಮಾಡಿದಿರೋದೆಲ್ಲರನ್ನು ಅಕ್ಸೆಪ್ಟ್ ಮಾಡಿರ್ಲಿಲ್ಲ ನಾನು. ಹಾ. ನಾನೇ ಬೇರೆ, ನನ್ ಲೆವೆಲೇ ಬೇರೆ, ಹಾ. ನನಗೆ ಪ್ರೀತಿ ಪ್ರೇಮ ಎಲ್ಲ ಸೆಟ್ ಆಗಲ್ಲ, ಹಾ. ಆರಾಮಾಗಿ ನಾನು ದನ ಕರುಗಳು ನೋಡ್ಕೊಂಡು ಅದ್ರಲ್ಲೇ ಪ್ರೀತಿ ಕಾಣ್ಕೊಂಡಿರ್ತೀನಿ ಅಂತ ಎಲ್ಲ ಹೇಳ್ಕೊಂಡಿರ್ತಿದ್ದೆ. ಅದ್ ಸೂಪರ್. ಹೆಂಗಾಯ್ತು ಏನಾಯ್ತು ಅನ್ನೋದು ಗೊತ್ತಿಲ್ಲ. ಹಾ. ಆಕಸ್ಮಿಕವಾಗಿ ಬಂದು ಅದೇ ನಮ್ಮ ಅಮ್ಮನ್ಕಿಂತ ಹೆಚ್ಚಾಗಿ ನೋಡ್ತಾ ಇದ್ದೆ. ನನ್ನ ಪರಿಸ್ಥಿತಿ, ನನ್ನ ಪ್ರಾಬ್ಲಮ್ ಎಲ್ಲಾನು ಹೇಳ್ಕೊಂಡಿದ್ದೆ ಅವಳ ಹತ್ರ. ಹಾ. ಎಲ್ಲಾನು ಹೇಳ್ಕೊಂಡು ಸರಿ ಅಂತ ಅವಳು ಒಪ್ಕೊಂಡಿದ್ಲು. ಏನೇ ತೊಂದ್ರೆ ಆದ್ರೂ ನಾನೇ ಫೇಸ್ ಮಾಡ್ತೀನಿ ಅಂತಾನು ಹೇಳಿದೆ ಬ್ರೋ. ಹ್ಮ್. ಒಂದ್ ಜಗಳ ಆಗ್ಲಿಲ್ಲ, ಏನಿಲ್ಲ. ಗೊತ್ತಿಲ್ಲ ಬ್ರೋ ಏನಾಯ್ತು ಅಂತಾನೆ ಗೊತ್ತಿಲ್ಲ. ಒಂದ್ ಓಕೆ. ಜಗಳನು ಸುಧಾ ಆಗಿಲ್ಲ. ಹಾ. ಇದ್ದಕ್ಕಿದ್ದಂತೆ ಫೋನು ಬರ್ಲಿಲ್ಲ, ಮೆಸೇಜು ಬರ್ಲಿಲ್ಲ. ನೀವು ಲವ್ ಮಾಡಕ್ ಶುರು ಮಾಡಿ 2 ವರ್ಷ ಆಯ್ತು. ಯಾರು ಪ್ರಪೋಸ್ ಮಾಡಿದ್? ನೀವಾಗೆ ಪ್ರಪೋಸ್ ಮಾಡಿದ್ರ, ಅವರಾಗೆ ಪ್ರಪೋಸ್? ನಾನಾಗೆ ಪ್ರಪೋಸ್ ಮಾಡಿದೆ ಬ್ರೋ. ಓಕೆ, ಪ್ರಪೋಸ್ ಮಾಡಿರ್ತೀರಾ. ಇವಾಗ 2 ಇಯರ್ಸ್ ಲವ್ ಮಾಡಿರ್ತೀರಾ ಕೂಡ. ಸೊ 2 ಇಯರ್ಸ್ ಅಲ್ಲಿ ನೀವು ಹತ್ರದಿಂದನೇ ಇರ್ತೀರಾ? ಕಾಲೇಜಲ್ಲೇ ಅಂದ್ರೆ ಪ್ಯಾರಾಮೆಡಿಕಲ್ ನೀವು ಸ್ಟಡಿ ಮಾಡ್ಬೇಕಾದ್ರೆ ಅಲ್ಲಿ ಒಂದೇ ಕಡೆ ಲವ್ ಆಗಿರೋದ 2 ಇಯರ್ಸ್? ಅಲ್ಲೇ ಒಟ್ಟಿಗೆ ಇದ್ರಾ, ಹೇಗೆ? ಹೌದು ಬ್ರೋ. ಹಾ. ಅಂದ್ರೆ ನಾನು ಕಾಲೇಜ್ ಚೇಂಜ್ ಮಾಡ್ಕೊಬಿಟ್ಟೆ. ಹ್ಮ್. ಕಾಲೇಜ್ ಚೇಂಜ್ ಮಾಡ್ಕೊಂಡ್ ಬಂದ್ಬಿಟ್ಟೆ ನಾನು. ಓಕೆ. ಹಂಗಿದ್ರುನು ಒಂದ್ ವರ್ಷ ಮಾಮೂಲಿ, ಒಂದ್ ವರ್ಷ ಕಾಂಟ್ಯಾಕ್ಟ್ ಮತ್ತೆ ಹೋಗೋದು ಬರೋದು ಹ್ಮ್. ಹಿಂಗೆಲ್ಲ ಇತ್ತು ಬ್ರೋ. ಆಮೇಲೆ ಇದ್ದಕ್ಕಿದ್ದಂತೆ ಏನಾಯ್ತು ಅನ್ನೋದು ಗೊತ್ತಿಲ್ಲ. ನೀನಂದ್ರೆ ನನ್ಗೆ ಇಷ್ಟ ಇಲ್ಲ, ಓಕೆ. ನನ್ಗೆ ಫೋನ್ ಮಾಡ್ಬೇಡ, ಮೆಸೇಜ್ ಮಾಡ್ಬೇಡ ನೀವು ಅಂದ್ಬಿಟ್ಟು. ಯಾವಾಗ ಡಿಸ್ಟೆನ್ಸ್ ಆಗತ್ತೆ, ಸೊ ಮೀನ್ಸ್ ಕಾಲೇಜ್ ಚೇಂಜ್ ಆಗುತ್ತೆ, ಅವಾಗ ಅವ್ರ ಮನಸ್ಥಿತಿ ಚೇಂಜ್ ಆಗುತ್ತಾ? ಹೌದು ಬ್ರೋ. ಹಾ. ಕಾಲೇಜು ಚೇಂಜ್ ಆಗುತ್ತೆ, ಮನಸ್ಥಿತಿನೂ ಚೇಂಜ್ ಆಗುತ್ತೆ ಅವಳ್ದು. ಆಮೇಲೆ ಮತ್ತೆ ಈ ಜಾತ್ರೆಗಳು ಸ್ಟಾರ್ಟ್ ಆಗ್ತವೆ. ಹ್ಮ್. ನಮ್ದು ದನಿನ್ ಜಾತ್ರೆಗಳು ಸ್ಟಾರ್ಟ್ ಆಗ್ತವೆ. ನಾನೇನು ಒಂದ್ ಸ್ವಲ್ಪ ಜಾತ್ರೆ ಕಡೆಗೆ ದನಗಳಿದ್ದು ನಮ್ಮ ಎಲ್ಲ ಪ್ರೈಸ್ಗೆ ಹಾಕ್ಬೇಕಿತ್ತು, ಸೆಲೆಕ್ಷನ್ಗೆ ಹಾಕ್ಬೇಕಿತ್ತು, ಎಲ್ಲ ದನಗಳಿದ್ದು. ಹಾ. ಹಂಗಾಗಿ ನಾವು ಜಾತ್ರೆಗೆ ಅಪ್ಪಂಗೆ ಹೆಲ್ತ್ ಇಶ್ಯೂ ಆಯ್ತು. ಅಪ್ಪ ಹಾ. ಹೋಗಕ್ಕಾಗ್ಲಿಲ್ಲ. ಮಗ ನೀನೇ ಹೋಗುವೆ ಬಾ ಅಂದ್ಬಿಟ್ಟು ನನ್ನ ಫೋನ್ ಮಾಡಿದ್ರು, ನಾನು ಬಂದೆ ಬ್ರೋ. ಹ್ಮ್. ಬಂದು ಜಾತ್ರೆ ಅದು ಇದು ಅನ್ಕೊಂಡು ಹೋಗ್ತಿದ್ದೆ. ಹ್ಮ್. ಆಮೇಲೆ ಫೋನ್ ಇಲ್ಲ, ಮೆಸೇಜ್ ಇಲ್ವಲ್ಲ, ಏನಾಯ್ತು ಅಂದ್ಬಿಟ್ಟು ನಾನೇ ಫೋನ್ ಮಾಡಿದೆ, ಬ್ಲಾಕ್ ಲಿಸ್ಟ್. ಓಹೋ. ಆಮೇಲೆ ಬೇರೆ ಇನ್ನೊಂದ್ ನಂಬರಿಂದ ಫೋನ್ ಮಾಡಿದ್ಕೆ, ನೀನಂದ್ರೆ ಇಷ್ಟ ಇಲ್ಲ, ನನ್ಗೆ ಫೋನ್ ಮಾಡ್ಬೇಡ ಪದೇ ಹಾ. ನನ್ಗೆ ಫೋನ್ ಮಾಡಿ ತೊಂದ್ರೆ ಕೊಡ್ಬೇಡ, ಹಾ. ಹಂಗೆ ಹಿಂಗೆ ಅಂತ ಅಂದ್ಲು. ಸರಿ ಬಿಡು ಆಯ್ತು ಅಂದ್ಬಿಟ್ಟು ಸುಮ್ಮನಾದೆ ಬ್ರೋ. ಆಮೇಲೆ ನಮ್ಮ ಹುಡುಗ್ರೆ ನನ್ನ ಫ್ರೆಂಡ್ ಒಬ್ಬ ಮಾಡ್ದ ಬ್ರೋ. ಮಾಡಿದಾಗ ಹಂಗೆ ಹಿಂಗೆ ನೀನೇ ಅವನ್ ಮಾಡಕ್ಕೆ ಆ ತರ ಈ ತರ ಕಂಪ್ಲೇಂಟ್ ಮಾಡ್ತೀನಿ, ಅದ್ ಮಾಡ್ತೀನಿ, ಇದ್ ಮಾಡ್ತೀನಿ ಅಂತಂದು. ಏನ್ ಸರಿ ರೀಸನ್ ಅಂತ ಹೇಳಿದ್ರು? ನೀವು ಬೇಡ ಅಂತ ಹೇಳೋದಕ್ಕೆ ಏನ್ ರೀಸನ್ ಅಂತೆ? ಅದೇ ರೀಸನ್ ಕೇಳ್ದೆ ಬ್ರೋ. ನಾನು ಗೊತ್ತಿಲ್ಲ ಏನ್ ರೀಸನ್ ಅಂತಾನೆ ಗೊತ್ತಿಲ್ಲ ಬ್ರೋ. ನಿಜವಾಗ್ಲೂನು ಅವಳು ಬಿಟ್ಟೋಗಿ 5 ತಿಂಗಳಾಯ್ತು ಬ್ರೋ. 5 ತಿಂಗಳಿಂದ ಹ್ಮ್. ಫುಲ್ಲು ಹೆಂಗ್ ಆಗೋಗಿದ್ದೀನಿ ಅಂತಂದ್ರೆ ನಿದ್ದೆ ಬರ್ತಿಲ್ಲ, ಊಟ ಹ್ಮ್. ಮಾಡಕ್ ಆಗ್ತಿಲ್ಲ, ನನ್ ಪರಿಸ್ಥಿತಿ ಯಾರ ಹತ್ರನು ಹೇಳ್ಕೊಳಕ್ ಆಗ್ತಿಲ್ಲ. ಹ್ಮ್. ಮನೆಗ್ ಹೋಗಕ್ ಆಗ್ತಿಲ್ಲ, ಮಕ ತೋರ್ಸಕ್ ಆಗ್ತಿಲ್ಲ ಮನೇಲಿ. ಹ್ಮ್. ಇವಳಿಂದ ಅಮ್ಮನೂ ಮಾತಾಡ್ತಿಲ್ಲ. ನಿಮ್ಮ ಅಮ್ಮಗೆಲ್ಲ ಹೇಳಿದೀರಾ ವಿಷಯನ, ಇದನ್ನ? ನಮ್ಮ ಅಮ್ಮಂಗೆ ಗೊತ್ತಿತ್ತು, ಆದ್ರೆ ಹಾ. ಈ ಪಕ್ಕ ಪರ್ಟಿಕ್ಯುಲರ್ ಆಗಿ ಇವಳನ್ನೇ ಲವ್ ಮಾಡ್ತಾನೆ ಅಂತ ಗೊತ್ತಿರ್ಲಿಲ್ಲ. ಹಾ. ಹಂಗಾಗಿ ಇವಳ್ದು ಮಾಮೂಲಿ ಇದೊಂದು ಬ್ರೇಕಪ್ ಆಯ್ತು. ಬ್ರೇಕಪ್ ಆದ್ಮೇಲೆ ಒಂದು ಚಿಕ್ಕ ಜಗಳ ಬಂತು ಮನೇಲಿ. ಹ್ಮ್. ನಾನ್ ನಿಮ್ ಮನೇಲೆ ಆಗ ಹಂಗೆ ಹಿಂಗೆ ಅಂತ ಅಂದ್ರು. ಆಗ ಸರಿ ಬಿಡಿ ಅನ್ಬಿಟ್ಟು ನಾನು ಹೊರಡ್ಕೊಂಡ್ಬಿಟ್ಟೆ ಬ್ರೋ. ಹೆಂಗಾಗೋಗೈತಿ ಅಂತಂದ್ರೆ ಪರಿಸ್ಥಿತಿ, ಅವಳು ಓದ್ತವಿಂದ ಮನ್ಸು ಏನೇನೋ ಒಂಥರ ಬ್ರೋ. ಊಟ ಮಾಡಕ್ ಆಗ್ತಿಲ್ಲ, ನಿದ್ದೆ ಮಾಡಕ್ ಆಗ್ತಿಲ್ಲ. ಆಮೇಲೆ ಈಗ ಹಾಸ್ಪಿಟಲ್ ಡ್ಯೂಟಿಗೆ ಹೋಗ್ತಾ ಇದ್ದೀನಿ, ಡ್ಯೂಟಿಗೂ ಹೋಗಕ್ ಆಗ್ತಿಲ್ಲ ಹಾಸ್ಪಿಟ್ಲ್ಗೆ.
ಹ್ಮ್ 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 ಫುಲ್ ಇವಾಗ ಇದಾಗೋಗಿತ್ತು. ಅಪ್ಪ ಅಮ್ಮ ಜೊತೆ ಇದ್ದೀರಾ ನೀವು? ಇಲ್ಲ ಬ್ರೋ, ರೂಮ್ ಮಾಡ್ಕೊಂಡಿದ್ದೀನಿ. ಅಂದ್ರೆ ನಿಮ್ಮ ಊರಲ್ಲೇನೆ ಈಗ ಬೇರೆ ಕಡೆ ರೂಮಲ್ಲಿ ಇದ್ದೀರಾ ನೀವು? ಇಲ್ಲ ಇಲ್ಲ, ಕೆ ಆರ್ ಪೇಟೆಲಿ ಇದ್ದೀನಿ ಬ್ರೋ. ನಮ್ಮೂರಿನ ಕೆ ಆರ್ ಪೇಟೆಯಿಂದ ನಮ್ಮೂರಿಗೆ ಒಂದು 18 ಕಿಲೋಮೀಟರ್ ಆಗುತ್ತೆ ಬ್ರೋ. ಇವಾಗ ನೀವು ಒಂದ್ ಕಡೆ ರೂಮ್ ಮಾಡ್ಕೊಂಡು ಅಲ್ಲೇನೆ ಹಾ, ಕೆಲಸ ಮಾಡ್ಕೊಂಡು ರೂಮಲ್ಲಿ ಇದ್ದೀರಾ ಈಗ? ರೂಮಲ್ಲಿ ಇದ್ದೀನಿ ಬ್ರೋ. ಇವಾಗ ಮತ್ತೆ ಮತ್ತೆ ಕಾಲ್ ಮಾಡಕ್ಕೆ ಇವಾಗ 5 ತಿಂಗಳಿಂದ ನೀವು ಒಂದ್ ಕಾಲ್ ಅವ್ರ ಕಡೆಯಿಂದನೂ ಒಂದ್ ಕಾಲ್ ಬಂದಿಲ್ಲ. ನೀವು ಕೂಡ ಮತ್ತೆ ಮಾಡಕ್ ಹೋಗಿಲ್ವಾ? ನಾನೇ ಪ್ರಯತ್ನ ಪಟ್ಟಿದ್ದೀನಿ ಬ್ರೋ. ಹಾ ಹಾ. ಬ್ಲಾಕ್ ಇಂದ ತೆಗ್ದಿಲ್ಲ. ಬೇರೆ ಓಕೆ. ನಂಬರಿಂದ ಮಾಡಿದ್ರುನು ಫೋನ್ ಮಾಡಿದ್ರೆ ಸೊ ನಾನ್ ಕೇಳೋದೇನಂದ್ರೆ ಹಾ, ನಿಮ್ಗೇನ್ ಅನ್ಸುತ್ತೆ ಆನಂದ್ ಅವ್ರೆ? ಇವಾಗ ಆ ಹುಡ್ಗಿ ಏನಕ್ ಬೇಡ ಅಂತಿದ್ದಾಳೆ ಅಂತ ನಿಮ್ಗೇನ್ ಅನ್ಸುತ್ತೆ? ಗೊತ್ತಿಲ್ಲ ಬ್ರೋ. ಆ ಕಾರಣ ತಿಳ್ಕೊಳಕ್ಕೋಸ್ಕರನೇ ಪದೇ ಪದೇ ಟ್ರೈ ಮಾಡ್ತಾ ಇದ್ದೀನಿ ಬ್ರೋ. ಬೇರೆ ಅನ್ನೋ ನಂಬರ್ ಏನ್ ಮಾಡಿದ್ರು ನನ್ನ ವಾಯ್ಸ್ ಹ್ಮ್ ಕೇಳಿದ್ರೆ ಕಟ್ ಮಾಡ್ತಾಳೆ. ಹ್ಮ್ ಹ್ಮ್ ಅದೇ ನಂಬರಲ್ಲಿ ಮೆಸೇಜ್ ಹಾಕಿದ್ರು ರಿಪ್ಲೈ ಇಲ್ಲ. ಹ್ಮ್ 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 ಮೆಸೇಜ್ ನೋಡ್ತಾಳೆ, ಸುಮ್ಮನೆ ಇರ್ತಾಳೆ. ನಾನು ಇಷ್ಟೇ ಬ್ರೋ ಕೇಳಿದ್ದು. ಈಗ ಬಿಟ್ಟು ಹೋಗ್ತಾ ಇದೆಯಲ್ವಾ, ಹೋಗು ಆಯ್ತು, ಕಾರಣ ಹೇಳು. ಹ್ಮ್ 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 ಕಾರಣ ಹೇಳು ಅಂತೆಲ್ಲ ಕೇಳ್ದೆ ಬ್ರೋ. ಹ್ಮ್ ಹ್ಮ್ ಏನ್ ಕಾರಣ ಅಂತಾನೆ ಗೊತ್ತಿಲ್ಲ ಬ್ರೋ. ಅವ್ರು ಬೇರೆ ಯಾರನ್ನಾದ್ರೂ ಇಷ್ಟಪಡ್ತಾ ಇದಾರಂತ? ಗೊತ್ತಿಲ್ಲ ಬ್ರೋ ಅದು. ನಿಮ್ಗೇನ್ ಅನ್ಸುತ್ತೆ? ಅವಳು ಇಷ್ಟ ಪಡ್ತಿದ್ದಾಳೆ ಇಲ್ಲೋ ಗೊತ್ತಿಲ್ಲ ಬ್ರೋ. ಹೋಗಿದ್ದೆ ಅವ್ರ ಊರಿಗೂ 1-2 ಸತಿ ಹೋಗಿದ್ದೆ, ಸಿಗ್ಲಿಲ್ಲ. ಮತ್ತೆ ಕಾಲೇಜ್ ಹತ್ರನೂ ಹೋಗಿದ್ದೆ, ಹ್ಮ್ ಹ್ಮ್ ಅಲ್ಲೂ ಸಿಗ್ಲಿಲ್ಲ. ಹ್ಮ್ ಅವಳೆ ಅನ್ನೋದೇ ಗೊತ್ತಿಲ್ಲ ಬ್ರೋ. ಹೌದಾ? ಅವ್ರ ಫ್ರೆಂಡ್ಸ್ ಕಾಂಟ್ಯಾಕ್ಟ್ ಯಾರ್ದು ಇಲ್ವಾ ನಿಮ್ಗೆ? ಅವ್ರ ಫ್ರೆಂಡ್ಸ್ ಕಾಂಟ್ಯಾಕ್ಟ್ ಕೇಳ್ದೆ ಬ್ರೋ. ಅಣ್ಣ ಗೊತ್ತಿಲ್ಲ ಅಣ್ಣ ಅಂತೆಲ್ಲ ಹೇಳಿದ್ರು ಬ್ರೋ ಅವರು. ಇವಾಗ 2 ಇಯರ್ಸ್ ಅಲ್ಲಿ ಇದ್ರಲ್ವಾ, ಅವಾಗೆಲ್ಲ ನಿಮ್ದು ಹೇಗಿತ್ತು? ಎಲ್ಲ ಚೆನ್ನಾಗಿದ್ರಾ ಒಬ್ರನ್ನೊಬ್ರು? ಹೌದು ಬ್ರೋ, ಚೆನ್ನಾಗಿದ್ದ ಇವಾ ಬ್ರೋ. ಹ್ಮ್. ಸೊ ನಾನ್ ಹೇಳೋದಿಷ್ಟೇ ಬ್ರದರ್, ನೀವು ಹ್ಮ್ ಬೇಡ ಅಂತ ಅವ್ರು ಬಿಟ್ಟು ಹೋಗಿದಾರಲ್ವಾ, ಸೊ ಯಾವುದೇ ಕಾಲ್ ಮಾಡಿದ್ರು, ಯಾರ ಕಡೆಯಿಂದ ಕಾಲ್ ಮಾಡಿದ್ರು ಕೂಡ ಅವರು ರೆಸ್ಪಾನ್ಸ್ ಮಾಡ್ತಿಲ್ಲ, ಕಟ್ ಮಾಡ್ತಾ ಇದಾರೆ ಅಂದ್ರೆ ಜಸ್ಟ್ ಯೋಚನೆ ಮಾಡಿ ಸಿಂಪಲ್ ಆಗಿ. ಹ್ಮ್ ನನ್ ಪ್ರಕಾರ ನಾವೇನು ತಪ್ಪಾಗಿ ಮಾತಾಡಕ್ಕಾಗಲ್ಲ. ಒಂದೊಂದ್ಸತಿ ಏನಾಗತ್ತೆ, ಆ ಜಾಗಕ್ಕೆ ಇನ್ನೊಬ್ರು ಬಂದಾಗ ಈ ಒಂದು ಬ್ರೇಕ್ ಅನ್ನೋದಾಗತ್ತೆ. ಇಲ್ಲ ಅದಿ ಅಂತಂದ್ರೆ ಏನಾದ್ರು ರೀಸನ್ ಇದ್ರೆ ಆ ರೀಸನ್ ಅವ್ರು ಹೇಳ್ಬೋದಿತ್ತು. ನಿಮ್ಮನ್ನ ಬಿಟ್ಟಿರೋಕೆ ಓಕೆ, ಮನೆಯಿಂದ ಏನೋ ಪ್ರಾಬ್ಲಮ್, ಇಲ್ಲ ಅವ್ರ ಪರ್ಸನಲ್ ಪ್ರಾಬ್ಲಮ್ಸ್ ಏನೋ ಇದ್ರೂನು ಅದನ್ನ ಅವ್ರು ಹೇಳ್ಬೋದು. ಇದೆಲ್ಲ ಹೇಳೋಕ್ ಆಗುವಂತದ್ದು. ಪರ್ಸನಲ್ ಪ್ರಾಬ್ಲಮ್, ಹೀಗಿದೆ ನನ್ಗೆ, ಇದಕ್ಕಾಗಿತ್ತು. ಇಲ್ಲ ಮನೆಯಿಂದ ಪ್ರಾಬ್ಲಮ್ ಅಂದ್ರೆ ಈ ತರ ಇದೆ ಅಂತ ಹೇಳ್ಬೋದು. ಅದೇ ಯಾರೋ ಒಬ್ಬ ಹುಡ್ಗ ನಾನ್ ಇನ್ನೊಬ್ಬನ ಲವ್ ಮಾಡ್ತಿದೀನಿ ಅಂತ ಹೇಳೋದನ್ನ ಯಾರು ಕೂಡ ಹೇಳೋಕ್ ಆಗಲ್ಲ. ಅದನ್ನ ಮುಚ್ಚಿಟ್ಟೆ ಬೇರೆ ಫ್ಲರ್ಟ್ ಮಾಡ್ತಾ ಇರ್ತಾರೆ. ಬಟ್ ಆ ಹುಡ್ಗಿ ಹಾಗೆ ಅಂತ ನಾನ್ ಹೇಳೋಕು ಆಗಲ್ಲ. ಬಟ್ ನೀವು ಅನ್ಕೊಳ್ಳಿ, ನೀವೇ ಬೇಡ ಅಂತ ಹೋಗ್ತಾ ಇದ್ದಾರೆ ಅಂತಂದ್ಮೇಲೆ, ಇವಾಗ ನೀವ್ ಹೇಳ್ತಿದ್ದೀರಾ ಒಂದು ಸ್ವಲ್ಪ ದಿನದಿಂದ ಊಟ ಮಾಡಕ್ಕಾಗಿಲ್ಲ. ಅದೇ ಆಗುತ್ತೆ ಬ್ರದರ್, ತುಂಬಾ ಕಷ್ಟ ಆಗುತ್ತೆ. ಬಟ್ ನೀವು ನೆನ್ಸ್ಕೊಳ್ಳಿ, ಒಂದು ಸತಿ ನೀವು ಎಷ್ಟು ಒಂದ್ 3-4 ವರ್ಷ, 5 ವರ್ಷದ ಹಿಂದಕ್ ಬನ್ನಿ. ಅವಾಗ ನಿಮ್ಮ ಅಪ್ಪ ಅಮ್ಮ ಆ ದನ ಕರುಗಳು ಅದು ಮಾಡ್ತಿದ್ದಿದ್ದು ಎಲ್ಲಾನು ಯೋಚನೆ ಮಾಡಿ. ಅವಾಗ ಏನಂದ್ರಿ? ಸೊ ದನ ಕರುಗಳ ಪ್ರೀತಿನೇ ನನಗ್ ಸಾಕು, ಅದ್ರ ಜೊತೆನೆ ಇರ್ತೀನಿ, ಲವ್ ಅಲ್ಲಿ ನನ್ಗ್ ನಂಬಿಕೆ ಇಲ್ಲ. ತುಂಬಾ ಒಳ್ಳೆ ಮಾತು ಹೇಳಿದ್ರಿ ನೀವು ಅದನ್ನ. ಸೊ ಅದನ್ನೆಲ್ಲ ರಿಯಲೈಸ್ ಮಾಡ್ಕೊಳ್ಳಿ. ಬಟ್ ನಾನ್ ಹೇಳ್ತಿರೋದು, ನೀವು ಏನ್ ವರ್ಕ್ ಮಾಡ್ತಾ ಇದೀರೋ ಅದನ್ನ ಇನ್ನ ಕಾನ್ಸಂಟ್ರೇಷನ್ ಇಟ್ಟು ಇನ್ನು ಚೆನ್ನಾಗಿ ಬೆಳೆಯೋದ್ರ ಬಗ್ಗೆ ಥಿಂಕ್ ಮಾಡಿ. ಇನ್ನ ನಿಮ್ಗೆ 22 ಏಜು ಅಂತ ಹೇಳಿದ್ರಿ. ಸೊ ಇನ್ನ ನಿಮ್ಗೆ ತುಂಬಾ ಟೈಮ್ ಇದೆ ಬ್ರದರ್, ಸಾಧಿಸಕ್ ತುಂಬಾ ಟೈಮ್ ಇದೆ. ನೀವು ಏನ್ ಮಾಡ್ಬೇಕು, ಏನ್ ಅಚೀವ್ಮೆಂಟ್ ಮಾಡ್ಬೇಕಂತ ಇದ್ದೀರಾ ಅದನ್ನ ಮಾಡಿ. ನಿಮ್ಮ ಹಳ್ಳಿಲಿ ನಿಮ್ಮ ಅಪ್ಪ ಅಮ್ಮ ಬೇರೆ ಕಾಯ್ತಾ ಇರ್ತಾರೆ. ಏನೋ ಒಂದ್ ಹೋಪ್ ಇರುತ್ತೆ ಅಲ್ವಾ ಮಗನ್ ಮೇಲೆ. ಸೊ ನೀವ್ ಅನ್ಕೊಂಡ್ರಿ ಅಲ್ವಾ, ಲವ್ವೇ ಮಾಡ್ಬಾರ್ದಪ್ಪ, ಇದೆಲ್ಲ ನಮಗ್ ಸೆಟ್ಟೇ ಅಲ್ಲ, ಇದ್ ನನ್ ಲೆವೆಲ್ಲೇ ಅಲ್ಲ ಅಂತ. ಸೊ ಇನ್ ಮುಂದೆ ಅದನ್ನೇ ತಗೊಳ್ಳಿ ಬ್ರೋ, ಅದನ್ನೇ ಸ್ಪೋರ್ಟಿವ್ ಆಗಿ ತಗೊಳ್ಳಿ. ಇನ್ ಮುಂದೆ ಎಷ್ಟೋ ನೋವಾಗುತ್ತೆ. ಇವಾಗ 5 ತಿಂಗಳಿಂದ ನೀವು ನೋವು ಪಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಆಗುತ್ತೆ ಹ್ಮ್ ಬ್ರದರ್. ಕೆಲವ್ರು ಹಾಗೆ ರೀಸನ್ನೇ ಇರಲ್ಲ, ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಏನ್ ರೀಸನ್? ಕಾರಣ ಅದೇ ಹೇಳಿ ಹೋಗು ಕಾರಣ ಅಂತ ಹೇಳ್ತೀವಲ್ಲ. ಸೊ ಹ್ಮ್ ಇವ್ರು ಹೇಳದೆ ಹೋಗಿರ್ತಾರೆ ಕಾರಣನ ಅಷ್ಟೇನೆ. ನಾವು ಹುಡುಕಿ ಅವ್ರನ್ನ ಹುಡ್ಕೋದ್ರಲ್ಲೇ ನಮ್ ಜೀವನ ಅರ್ಧಕ್ಕರ್ಧ ಹಾಳಾಗೋಗುತ್ತೆ. ಬೇಡ, ಇಷ್ಟು ದಿನ ನೀವು ಟೈಮ್ ವೇಸ್ಟ್ ಮಾಡಿದಾಗಿದೆ, ಸಫರ್ ಆಗಿದ್ದಾಗಿದೆ. ಎಲ್ಲೋ ಒಂದ್ ಕಡೆ ಆ ನೋವು ಅನ್ನೋದು ಹಾಗೆ ಇರುತ್ತೆ. ಅದನ್ನ ಯಾರಿಂದನೂ ಅಳ್ಸಕ್ ಆಗಲ್ಲ. ಬಟ್ ಮತ್ತೆ ನೀವು ಅದೇ ಗುಂಗಲ್ಲೇ ಇದ್ಕೊಂಡು ನಿಮ್ಮ ಒಂದು ಹೆಲ್ತ್‌ನ ಹಾಳ್ ಮಾಡ್ಕೊಂಬಿಡಿ. ಯಾರೋ ಏನೋ ಒಂದು ರೀಸನು ಇಲ್ದೇನೆ ಹೋದ್ರು ಅಂತಂದ್ಮೇಲೆ, ನೀವ್ ಏನ್ ತಾನೇ ಮಾಡಕ್ಕಾಗತ್ತೆ ಅಲ್ವಾ? ಸೊ ನೀವು ಹೌದು. ಹಾಕೋ ಎಫರ್ಟ್ ಹಾಕಿದೀರಾ, ಎಲ್ಲಾ ಫ್ರೆಂಡ್ಸ್ ಜೊತೆ ಕಾಲ್ ಎಲ್ಲಾನು ಮಾಡ್ತಾ ಇದೀರಾ ಬ್ರದರ್. ಹ್ಮ್ ನಾನ್ ಹೇಳೋದಿಷ್ಟೇನೆ, ಒಂದೇ ಮಾತ್ ಹೇಳ್ತೀನಿ, ಬೆಳೀರಿ ಬ್ರದರ್. ನಮ್ಮನ್ನ ಬಿಟ್ಟು ಹೋಗಿದಾರೆ ಅಲ್ವಾ, ಅವ್ರು ಒಂದಲ್ಲ ಒಂದಿನ ನಮ್ಮನ್ನ ತಿರ್ಗಿ ನೋಡ್ದಾಗ, ನಮ್ ಬಗ್ಗೆ ಏನೋ ಒಂದ್ ಕೇಳ್ದಾಗ, ಅಯ್ಯೋ ನಾನ್ ಮಿಸ್ ಮಾಡ್ಕೊಂಡ್ನಲ್ಲ ಇಂಥ ಹುಡ್ಗನ್ನ ಅನ್ನೋ ತರ ನೀವು ಬೆಳೆಯೋಕೆ ಟ್ರೈ ಮಾಡಿ. ನಿಮ್ಮ ವರ್ಕ್ ಅಲ್ಲಿ 200% ಎಫರ್ಟ್ ಹಾಕಿ, ಇನ್ನು ತುಂಬಾ ಚೆನ್ನಾಗಿ ವರ್ಕ್ ಮಾಡಿ. ಏನೋ ಯಾರಿಗ್
ಗೊತ್ತು. ಇವಾಗ ನಿಮ್ಗೆ ಅಷ್ಟೊಂದ್ ಪ್ರೀತಿ ಇದೆ, ನೀವು ಓಕೆ ಪ್ರೀತಿ ಮಾಡ್ಕೊಂಡು ಏನೋ ಆಗಿದೆ. ನಿಮ್ಮನ್ನ ಅದಕ್ಕಿಂತ ಜಾಸ್ತಿ ಪ್ರೀತಿ ಮಾಡೋರು ಇನ್ಯಾರೋ ನಿಮ್ ಲೈಫಲ್ಲಿ ಬರಬಹುದು. ಬಟ್ ನೀವು ಇನ್ನ ಯಾರನ್ನೋ ಹುಡ್ಕೊಂಡೋ ಅಥವಾ ಇನ್ಯಾರೋ ಪ್ರೀತಿಲಿ ಬೀಳಿ ಅಂತ ನಾನು ಹೇಳ್ತಾ ಇಲ್ಲ. ನಿಮಗ್ ನೀವು ಸ್ಟ್ರಾಂಗ್ ಆಗಿ ಅಂತ ಹೇಳ್ತಾ ಇದೀನಿ. ಹೌದು ಬ್ರೋ. ಆಯ್ತು ಆಗಿದ್ದಾಯ್ತು ಬ್ರದರ್. ಇನ್ನೇನು ಮಾಡಕ್ಕಾಗಲ್ಲ. ನೀವು ಮಾಡೋ ಪ್ರಯತ್ನ ಮಾಡ್ತಾನೆ ಇದ್ದೀರಾ. ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಳಿ. ಇನ್ಮೇಲೆ ನಿಮಗ್ ನೀವು ಸ್ಟ್ರಾಂಗ್ ಆಗಿ ನಿಮಗ್ ನೀವೇ ಧೈರ್ಯ ಹೇಳ್ಕೊಳ್ಳಿ. ಇಲ್ಲ ನಾನು ಹೆಂಗಿದ್ದೆ ನಾನ್ ಮೊದ್ಲು, ನಾನು ಯಾವ ತರ ಇದ್ದೆ, ನನ್ ಮೈಂಡ್ ಸೆಟ್ ಹೆಂಗಿತ್ತು, ನಾನ್ ಪ್ರೀತಿ ಮಾಡ್ಲೇಬಾರ್ದು ಅಂತ ಇದ್ದವನು, ಈ ತರ ನಾನ ಇದು ಅಂತ ನಿಮ್ಮನ್ನ ನೀವು ಮಾತಾಡ್ಸಿ, ನಿಮ್ ಜೊತೆ ನೀವು ಮಾತಾಡಿ, ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಒಳ್ಳೆ ಎಜುಕೇಶನ್ ಅದೇ ಪ್ಯಾರಾಮೆಡಿಕಲ್ ಮಾಡಿದೀರ ಅಂದಿರಾ, ಸೊ ಓಕೆ ಫ್ಯೂಚರ್ ಕೂಡ ಇದೆ, ಜಾಬ್ ಕೂಡ ಮಾಡ್ತಾ ಇದ್ದೀರಾ. ಸೊ ಅದ್ರಲ್ಲಿ ಇನ್ನ ಅಪ್ಗ್ರೇಡ್ ಏನ್ ಮಾಡ್ಬೋದು, ಎಜುಕೇಶನ್ ಇನ್ನ ಏನ್ ಅಪ್ಗ್ರೇಡ್ ಮಾಡಿದ್ರೆ ಇನ್ನ ಏನ್ ಹೈಕ್ ಆಗುತ್ತೆ ಸ್ಯಾಲ್ರಿ, ಅದ್ರ ಬಗ್ಗೆ ಥಿಂಕ್ ಮಾಡ್ಕೊಂಡು ಏನೋ ಒಂದ್ ಒಳ್ಳೆ ಹೆಸರು ತಗೊಬನ್ನಿ ಅಂತ ನಾನು ಹೇಳ್ತೀನಿ. ಸೊ ಆಗುತ್ತೆ ಬ್ರದರ್, ನೋವು ಯಾರಿಗಾಗಲ್ಲ ಹೇಳಿ ಪ್ರೀತಿಲಿ. ಎಲ್ಲಾನು ಒಂದೊಂದ್ ತರ ಮೋಸ ಒಂದ್ ಕಡೆ ಕೆಲವರು ಹುಡುಗಿಯಿಂದ ಮೋಸ, ಇಲ್ಲ ಹುಡುಗನಿಂದ ಮೋಸ ಆಗ್ತಾನೆ ಇರುತ್ತೆ. ಬಟ್ ನಾನ್ ಹೇಳ್ತಿರೋದು ಬಿ ಸ್ಟ್ರಾಂಗ್ ಬ್ರದರ್. ನೀವು ಮಾತಾಡ್ತಾ ಇದ್ರೆ ನಂಗೆ ತುಂಬಾ ಇನ್ನೋಸೆಂಟ್, ನೀವು ಒಂದು ಹಳ್ಳಿ ಫ್ಯಾಮಿಲಿಯಿಂದ ಬಂದು ಇನ್ನೋಸೆಂಟ್ ಇದೀರಾ. ಹಾ ಸೊ ಇವಾಗ ಏನ್ ಗೊತ್ತಾ ಬ್ರದರ್, ಒಂದನ್ನ ನಾವು ಹಿಡಿಬಹುದು. ಇಲ್ಲ ನನ್ನನ್ನ ನೀನು ಬಿಟ್ಟು ಹೋಗ್ಬೇಡ ಅಂತ ಕೇಳ್ಕೊಂಡ್, ಇಲ್ಲ ನನಗ್ ನೀನ್ ಬೇಡ್ವೇ ಬೇಡ ಅಂತ ಹೋಗೋರ್ನ ನೀವು ಎಷ್ಟ್ ದಿನ ಅಂತ ಕಟ್ಟಾಕ್ತೀರಾ? ಇವತ್ತಿಲ್ಲ ನಾಳೆ ಅವ್ರು ಬಿಡಿಸ್ಕೊಂಡ್ ಹೋಗೇ ಹೋಗ್ತಾರೆ ಹೋಗ್ತಾರೆ ಬ್ರೋ. ಅಲ್ವಾ? ಸೊ ನಮಗ್ ತಡಿಯಕ್ ಆಗಲ್ಲ ಬ್ರದರ್. ಎಲ್ಲಿ ನನಗ್ ನೀನ್ ಬೇಕು, ಇಲ್ಲ ನೀನ್ ನನ್ ಬಿಟ್ಟು ಹೋಗ್ಬೇಡ ಅನ್ನೋರ್ಗೆ ಬಿಡಿ. ನಮ್ಮನ್ನ ಪ್ರೀತಿಸೋರ್ಗೆ ನಾವು ಪ್ರೀತಿನ ಕೊಡೋಣ. ನಾವೇ ಬೇಡ ಅಂತ ಹೋಗಿ ನಮ್ಮನ್ನ ಕಾಲ್ ಕಸ ಮಾಡ್ದವ್ರನ್ನ ಇಟ್ಸ್ ಲೀವ್ ಇಟ್ ಅಷ್ಟೇ. ಅವ್ರು ಚೆನ್ನಾಗಿರ್ಲಿ ಬ್ರದರ್, ಅವ್ರು ಅದೇ ಚೆನ್ನಾಗಿರ್ಲಿ, ಬ್ರೋ ನಾನ್ ಬದುಕ್ಲಿ, ಕೇಳೋದು. ಚೆನ್ನಾಗಿರ್ಲಿ. ದಟ್ಸ್ ಇಟ್ ಅಷ್ಟೇನೆ. ಬಟ್ ನಾವ್ ಏನ್ ಮಾಡ್ಬೇಕು, ನಾವ್ ಏನ್ ಕೆಲ್ಸ ಮಾಡ್ಬೇಕು, ನಾವ್ ಬೆಳಿಬೇಕು. ಅದ್ರ ಬಗ್ಗೆ ಫೋಕಸ್ ಇರ್ಲಿ. ಇನ್ನೇನಿದ್ರು ನನ್ನ ಒಂದ್ ಮಾತಿಗೆ ರೆಸ್ಪೆಕ್ಟ್ ಕೊಡೋದಾದ್ರೆ, ನಿಮ್ಮ ಒಂದು ಕೆಲ್ಸದ ಬಗ್ಗೆ ಫೋಕಸ್ ಮಾಡಿ, ಅಪ್ಪ ಅಮ್ಮನ್ ಜೊತೆ ಚೆನ್ನಾಗ್ ಮಾತಾಡಿ. ಇನ್ಮೇಲಾದ್ರೂ ಏನೋ ಅಪ್ಪ ಅಮ್ಮಂಗ್ ಬೇಜಾರಾಗಿದ್ರೆ, ನಿಮ್ ಕಡೆಯಿಂದ ಏನಾದ್ರು ಬೇಜಾರಾಗಿದ್ರೆ ಅಮ್ಮ ಅಪ್ಪನ್ ಜೊತೆ ಮಾತಾಡಿ, ಅಮ್ಮನ್ ಜೊತೆ ಸ್ಪೆಂಡ್ ಮಾಡಿ. ಆಯ್ತಾ? ಊರಿಗ್ ಹೋಗ್ಬಿಟ್ಟು ಒಂದ್ ಸ್ವಲ್ಪ ದನ ಕರುಗಳ ಜೊತೆ ನಿಮ್ ಪ್ರೀತಿನ ಮತ್ತೆ ಅದು ಹಂಚ್ಕೊಳ್ಳಿ. ಒಂದ್ ಸ್ವಲ್ಪ ಮೈಂಡ್ ರಿಲೀಫ್ ಆಗುತ್ತೆ. ಆಮೇಲೆ ಒಂದ್ 2-3 ದಿನ ರಜಾ ಆದ್ಮೇಲೆ ಮತ್ತೆ ಬನ್ನಿ, ವರ್ಕ್ ಮಾಡಿ, ರಿಫ್ರೆಶ್ ಆಗಿ, ಮತ್ತೆ ಹೊಸ ಜೀವನನ ಸ್ಟಾರ್ಟ್ ಮಾಡಿ. ಮತ್ತೆ ಅದೇ ಬದುಕು ಬೇಡ ಬ್ರೋ. ನೀವು ಇನ್ಮೇಲೆ ಖುಷಿಯಾಗಿರ್ಬೇಕು. ಬ್ರೋ ಇಂಥ ಹುಡುಗಿರ್ಗೆ ಏನ್ ಹೇಳ್ಬೇಕಂತಂದ್ರೆ, ಪ್ರೀತಿ ಮಾಡ್ಬೇಡ ಅಂತ ಹೇಳಿಕಿಲ್ಲ. ಹಳ್ಳಿಯಿಂದನೂ ಇರ್ತಾರೆ, ಸಿಟಿಲಿ ಇರ್ತಾರೆ, ಎಲ್ಲ ಒಂದೇ ತರ ಇರಲ್ಲ ಲೈಫು. ಇವತ್ತು ನಂದಾದ್ರೆ ನಾಳೆ ಬೇರೆಯವ್ರದ್ದಿರುತ್ತೆ. ಹೌದು, ಪ್ರೀತಿ ಮಾಡ್ತಾರೆ, ನಿಯತ್ತಿಂದ ಪ್ರೀತಿ ಮಾಡ್ಬೇಕು ಬ್ರೋ. ಇನ್ನೋಸೆಂಟ್ ಹುಡುಗರು ಇರ್ತಾರೆ, ಅವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋರು ಇರ್ತಾರೆ. ಅವ್ರಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಅವ್ರ ಜೊತೆನೇ ಇರ್ತೀನಿ ಅನ್ನೋರು ಇರ್ತಾರೆ. ಅಂತವ್ರಿಗೆಲ್ಲ ಮೋಸ ಮಾಡಬಾರ್ದು. ನಮ್ಮ ಹುಡುಗರುಗಳಲ್ಲೂ ಅವ್ರೆ, ಹುಡುಗಿರಲ್ಲೂ ಅವ್ರೆ ಹ, ಚೆಂಗ್ಲು. ಎಲ್ಲರೂ ಈಗ 100ಕ್ಕೆ 10 ಚೆಂಗ್ಲಾದ್ರೆ ಎಲ್ಲಾನು ಬರೋದು ಚೆಂಗ್ಲು ಅಂತಾನೆ. ಅದ್ರಲ್ಲಿ ನಮ್ಮ ಹುಡುಗರುಗಳಲ್ಲೂ ಚೆಂಗ್ಲು ಅವ್ರೆ, ಹುಡುಗಿರಲ್ಲೂ ಚೆಂಗ್ಲು ಅವ್ರೆ. ನಾನು ಅದ್ ಹೇಳ್ತಿಲ್ಲ. ಹೌದೌದು. ಆದ್ರೆ ಪ್ರೀತಿ ಮಾಡೋರು ಕರೆಕ್ಟ್ ಆಗಿ ಅವರು ಏನ್ ಮಾಡ್ತಾವನೆ, ಈಗ ಅವ್ನ್ ನೀನ್ ನಂಬವ್ನ, ನೀನು ಅವಳನ್ನ ಅಷ್ಟೇ ನಂಬು. ನೀವು ಮದ್ವೆ ಐತಿರೋ ಬಿಡ್ತಿರೋದು ನಾನು ಹೇಳಲ್ಲ. ಪ್ರೀತಿ ಮಾಡ್ತಾನೆ ಅಂತಂದ್ರೆ ಅವನು ಪ್ರೀತಿ ಮಾಡ್ತಾವನ, ನೀನು ಪ್ರೀತಿ ಮಾಡು. ಹುಡುಗನ ಹತ್ರ ದುಡ್ಡು ಐತೆ, ಸ್ಟೇಟಸ್ ಐತೆ ಅಂತ ಅವಳು ಅವನ್ನ ಪ್ರೀತಿ ಮಾಡಕ್ ಹೋಗ್ಬಾರ್ದು. ಹುಡುಗಿ ಹತ್ರ ದುಡ್ಡು ಐತೆ ಅಂತ ಇವನು ಪ್ರೀತಿ ಮಾಡಕ್ ಹೋಗ್ಬಾರ್ದು. ಏನೇ ಇದ್ರು ಮಾಡಿದ್ರೆ ನಿಯತ್ತಾಗಿ ಮಾಡ್ಬೇಕು. ಇಲ್ಲ ಅಂತಂದ್ರೆ ಪ್ರೀತಿ ಮಾಡಕ್ಕೆ ಹೋಗ್ಬಾರ್ದು ಬ್ರೋ. ನನ್ನ ಅನಿಸಿಕೆ. ನಾನು ಏನಪ್ಪಾ ಅಂತಂದ್ರೆ ಈ 5 ತಿಂಗಳಲ್ಲಿ ಕಲ್ತಿರೋ ಪಾಠ ಏನಂತಂದ್ರೆ, ಪ್ರೀತಿ ಮಾಡ್ಬೇಕು. ಮಾಡಿದ್ರೆ ಏನು ಇರಬಾರ್ದು ಅಂತವ್ರ ಹತ್ರ ಮಾಡ್ಬೇಕು. ನಮ್ಗ್ ಪ್ರೀತಿ ಸಿಗೋವ್ರ ಹತ್ರ ಹೋಗಿ ನಮ್ ಪ್ರೀತಿ ಹುಡಿಕಬೇಕು. ದುಡ್ಡುಗಾಗಿ, ಖರ್ಚಿಗಾಗಿ, ಸೋಕಿಗಾಗಿ ಪ್ರೀತಿ ಮಾಡಕ್ ಹೋಗ್ಬಾರ್ದು. ಸೂಪರ್ ಸೂಪರ್ ಬ್ರದರ್. ಸೋಕಿಗಾಗಿ ಪ್ರೀತಿ ಮಾಡಕ್ ಹೋಗ್ಬಾರ್ದು ಬ್ರೋ. ಇವ್ರಿಗೆ ಖರ್ಚು ಮಾಡಿ ಅವಳಿಗೆ ಖರ್ಚು ಮಾಡೋದ್ ಬದಲು, ನನ್ನ ಅನಿಸಿಕೆ, ನಾನೇ ಯೂಟ್ಯೂಬ್ ಅಲ್ಲಿ ಒಂದ್ ಮಾಮೂಲಿ ಜಾತ್ರೆಗಳಲ್ಲೆಲ್ಲ ಹೇಳ್ತಿದ್ದೆ ಬ್ರೋ. ಹ್ಮ್. ಯಾರಿಗೋ ಹೋಗಿ ಅವಳಿಗೆ ಐಫೋನ್ ಗಿಫ್ಟ್ ಕೊಟ್ಟೆ ಬಿಟ್ಟೋದ್ಲು. ನಾನು ಅವಳ ಬರ್ತಡೇ ಅಷ್ಟು ಖರ್ಚು ಮಾಡಿದೆ, ಬರ್ತಡೇಗೆ ಇಷ್ಟು ಖರ್ಚು ಮಾಡಿದೆ, ಕೇಳಿದೆಲ್ಲ ಗಿಫ್ಟ್ ಕೊಟ್ಟೆ, ಆದ್ರೆ ನನ್ ಬಿಟ್ಟೋದ್ಲು, ಬೇರೆಯವಳು ಮದ್ವೆ ಆದ್ಲು ಅನ್ನೋ ಹುಡುಗರುಗಳಿಗೆಲ್ಲ ಒಂದು ಸಜೆಷನ್ ಕೊಟ್ಟಿದೆ. ಇವ್ರಿಗೆ ದುಡ್ಡು ಖರ್ಚು ಮಾಡೋದ್ ಬದಲು ನೀವು ಅದೇ ದುಡ್ಡ ತಕೊಬಂದು ಮನೇಲಿ ಒಂದು 60,000-70,000 ಕೊಟ್ಟು ಒಂದ್ ಜೊತೆ ದನ ತಕೊಬಂದು ನಿಮ್ ಹುಡುಗಿಗೆ ಪ್ರೀತಿ ಕೊಡ್ತಿದ್ರಲ್ಲ, ಅಷ್ಟು ಪ್ರೀತಿ, ಅಷ್ಟರಲ್ಲಿ ಒಂದು 20% ಪ್ರೀತಿ ಕೊಟ್ರೆ ನಿಮ್ನ ಸಾಯ ಗಂಟೆ ನೆನ್ಕತವು. ನಿಮ್ಮನೆ ಬಿಟ್ಟು ಬೇರೆ ಮನೆಗೆ ಹೋದ್ರು, ಆ ಬೇರೆ ಮನೇಲಾದ್ರೂ ಒಂದಿನ ನಮ್ಮ ಅಯ್ಯ ನನ್ನ ಆ ಮಟ್ಟಕ್ಕೆ ನೋಡ್ಕೊಂಡಿದಂತ ನಿಮ್ನ ನೆನ್ಕತವೆ. ನಿಮ್ ಮನೆ ಹುಲ್ಲನ್ ಋಣ ಮುಗಿಯೋ ಗಂಟ್ಲು ನಿಮ್ನ ನೆನ್ಕತವೆ. ನೀವು ಹುಡುಗಿರ್ ಖರ್ಚು ಮಾಡೋ ದುಡ್ಡ ಒಂದ್ ಜೊತೆ ದನಗಳ ಖರ್ಚು ಮಾಡಿ ಅಂತ ಹೇಳಿದೆ ಬ್ರೋ. ಆ ಮಾತು ಇವತ್ತು ಸತ್ಯ ಅನಿಸ್ತೈತಿ, ನನಗೆ ಅನಿಸ್ತೈತಿ ಬ್ರೋ ಅದು. ತುಂಬಾ ಖುಷಿ ಆಯ್ತು ಬ್ರದರ್. ನೀವು ತುಂಬಾ ಒಳ್ಳೊಳ್ಳೆ ಮಾತುಗಳನ್ನ ಹೇಳಿದ್ರಿ ಕೂಡ. ಸೊ
ಪ್ರೀತಿನ ದನ ಕರುಗಳ ಜೊತೆ ಹೋಲಿಕೆ ಮಾಡಿದಾಗ ನಂಗೆ ಹೆವಿ ಇಷ್ಟ ಆಯ್ತು. ನನಗೆ ಇದೊಂದು ಫಸ್ಟ್ ಟೈಮ್ ನಾನು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ ಕೂಡ. ಬಿ ಸೇಫ್, ಬಿ ಸ್ಟ್ರಾಂಗ್ ಬ್ರೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬ್ರೋ. ಓಕೆ 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 ಬ್ರೋ, ಥ್ಯಾಂಕ್ ಯು.